ನಮಸ್ಕಾರ. ನನ್ನ ಹೆಸರು ನೀಲಮ್ಮ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ. ಇಂದು ನಮ್ಮ ಶಾಲೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿದೆ. ವಿಷಯ ವಿಜ್ಞಾನಿಗಳ ಕೊಡುಗೆಗಳು. ಪ್ರಪಂಚದಲ್ಲಿ ತುಂಬಾ ವಿಜ್ಞಾನಿಗಳಿದ್ರು. ಅವರಲ್ಲಿ ಪ್ರಮುಖರಲ್ಲಿ ಒಬ್ಬರಾದ ಮ್ಯಾಕ್ಸ್ ಪ್ಲಾಂಕ್ ಎಂಬ ವಿಜ್ಞಾನಿಯ ಬಗ್ಗೆ ನಾನು ಅವರ ಒಂದು ಕೊಡುಗೆಗಳನ್ನು ಹೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀನಿ. ಇವರು ಜರ್ಮನಿಯ ಕೀಲ್ ಎಂಬ ಪಟ್ಟಣದಲ್ಲಿ 1858ರಲ್ಲಿ ಜನಿಸ್ತಾರೆ. ಇವರಿಗೆ 1914ರಲ್ಲಿ ಭೌತಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಸಹ ದೊರೆಯುತ್ತೆ. ಇವರು ಒಬ್ಬ ಪ್ರಮುಖ ಭೌತಶಾಸ್ತ್ರಜ್ಞ ಮತ್ತು ವಿಕಿರಣಶೀಲತೆಯ ನಿಯಮಗಳನ್ನು ನಿರೂಪಿಸಿದವರು ಹಾಗೂ ಕ್ವಾಂಟಮ್ ನಿಯಮದ ಪ್ರತಿಪಾದಕರು ಸಹ ಆಗಿರ್ತಾರೆ. ಇವರಿಗೆ ಬರ್ಲಿನ್ ವಿಶ್ವವಿದ್ಯಾಲಯದ ಶ್ರೇಷ್ಠ ಭೌತ ವಿಜ್ಞಾನಿಗಳ ಆಶ್ರಯದಲ್ಲಿ ಇವರು ಅಧ್ಯಯನವನ್ನು ಪ್ರಾರಂಭಿಸ್ತಾರೆ. ನಂತರ ಇವರ ಒಂದು ಕ್ವಾಂಟಮ್ ಸಿದ್ಧಾಂತವು ಜಗತ್ತಿನ ತಿಳುವಳಿಕೆಯ ಜ್ಞಾನವನ್ನೇ ಬದಲಿಸುತ್ತದೆ ಮತ್ತು ಇವರ ಒಂದು ಕ್ವಾಂಟಮ್ ಸಿದ್ಧಾಂತವು ಶಕ್ತಿಯು ಒಂದು ಕ್ವಾಂಟ್ ಎಂಬ ಘಟಕದಿಂದ ಪ್ರಸಾರವಾಗುತ್ತದೆ ಎಂದು ಹೇಳುತ್ತಾರೆ. ನಂತರ ಇವರ ಒಂದು ಭೌತಶಾಸ್ತ್ರಕ್ಕೆ ಇವರ ಒಂದು ಮಹತ್ತರವಾದ ಕೊಡುಗೆ ಎಂದರೆ ಕ್ವಾಂಟಮ್ ಸಿದ್ಧಾಂತ. ಇವರ ಕ್ವಾಂಟಮ್ ಸಿದ್ಧಾಂತವು ಭೌತಶಾಸ್ತ್ರಕ್ಕೆ ಒಂದು ಭದ್ರವಾದ ಒಂದು ತಳಹದಿಯನ್ನು ನಿರೂಪಿಸುತ್ತದೆ ಮತ್ತು ಇವರ ಅಂತ್ಯದ ವರ್ಷಗಳು ಅಷ್ಟೊಂದು ಸುಖಮಯವಾಗಿರಲಿಲ್ಲ. ಇವರ ಜೊತೆ ಇತರ ವಿಜ್ಞಾನಿಗಳು ಸಂಶೋಧನೆ ಮಾಡ್ತಿದ್ರು. ಅವರು ಅಂದಿನ ಜರ್ಮನಿಯ ಸರ್ವಾಧಿಕಾರಿಯಾದಂತಹ ಹಿಟ್ಲರ್ ಅನ್ನು ಗಣನೀಯವಾಗಿ ತೆಗೆದುಕೊಳ್ಳಲಿಲ್ಲ. ಆದರೆ ಪ್ಲಾಂಕ್ ಮಾತ್ರ ಧೈರ್ಯದಿಂದ ಪ್ರಜ್ಞಾಪೂರ್ವಕವಾಗಿ ಅವರನ್ನು ಬಹಿರಂಗವಾಗಿ ವಿರೋಧಿಸ್ತಾರೆ. ಆದ ಕಾರಣ ಪ್ಲಾಂಕ್ ಅವರ ಮೇಲೆ ಒಂದು ಅಪರಾಧ ಬರುತ್ತೆ. ಅದು ಏನಂದ್ರೆ ಹಿಟ್ಲರ್ನ ಮೇಲೆ ಪಿತೂರಿಯನ್ನು ನಡೆಸುತ್ತಿದ್ದಾರೆ ಎಂಬ ಅಪರಾಧವು ಬರುತ್ತದೆ. ಈ ಅಪರಾಧದ ಕಾರಣವಾಗಿ ಪ್ಲಾಂಕ್ನ ಮಗನನ್ನು ಗಲ್ಲಿಗೇರಿಸಲಾಗುತ್ತದೆ. ಈ ಒಂದು ಕಠೋರ ಕ್ರೂರ ದುರ್ಘಟನೆಯಿಂದ ಪ್ಲಾಂಕ್ ಚೇತರಿಸಿಕೊಳ್ಳಲೇ ಇಲ್ಲ ಮತ್ತು ತನ್ನ ಮಗನ ಸಾವಿನಿಂದ ನೊಂದಂತಹ ಜೀವ ಪ್ಲಾಂಕ್ದು. ಅವರು ಈ ಒಂದು ನೋವಿನಿಂದ 1947 ಅಕ್ಟೋಬರ್ 4ರಂದು ಸಾವನ್ನಪ್ಪುತ್ತಾರೆ. ಧನ್ಯವಾದಗಳು.